ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶಬರಿಯ ಹಾಗೆ ಶಬರಿ ಭಗವಂತನಿದ್ದಲ್ಲಿಗೆ ಹೋಗಲಿಲ್ಲ, ರಾಮನೇ ಶಬರಿ ಇದ್ದಲ್ಲಿಗೆ ಬಂದರು ಅಲ್ವಾ, ಶಬರಿಯ ಭಕ್ತಿಗೆ ಮೆಚ್ಚಿ. ಅದೇ ಥರ ಹಲವಾರು ಭಕ್ತರ ಒಂದು ಉದಾಹರಣೆಗಳಿವೆ, ಹೀಗೆ ಭಗವಂತನೇ ಭಕ್ತರನ್ನು ನೋಡಲಿಕ್ಕೆ ಬರ್ತಾರೆ. ಆದ್ದರಿಂದ ಭಗವಂತ ನಮ್ಮ ಮುಂದೆ ಬಂದು ಅವರು ಅಂದರೆ ಬರುವವರೆಗೂ ನಾವು ಅವರನ್ನು ನೋಡುವ ಇಚ್ಛೆಯನ್ನು ಅಂದರೆ ನೋಡಬೇಕು ಅನ್ನುವಂಥ ಭಾವನೆ ಬೇಡ. ಭಗವಂತನೇ ಅವರನ್ನು ತೋರ್ಪಡಿಸುವವರೆಗೆ ಕೂಡ ನಾವು ಭಕ್ತಿಯನ್ನು ಮಾಡೋದು ನಮ್ಮ ಕರ್ತವ್ಯ ಅಂತೇಳಿ. ಆದ್ದರಿಂದ ನಂಬಿಕೆ ಅನ್ನುವಂಥದ್ದು ನಮಗೆ ಇರಲೇಬೇಕಾಗುತ್ತದೆ. ಈಗ ಒಬ್ಬ ಹುಡುಗನಿಗೆ ತನ್ನ ತಂದೆ ಯಾರು ಅಂತ ಅವನು ತಿಳಿದುಕೊಳ್ಬೇಕಂತಿದ್ರೆ ಅವನು ತನ್ನ ತಾಯಿಯನ್ನು ಕೇಳಬೇಕಾಗತ್ತೆ. ವಿಜ್ಞಾನಿಗಳನ್ನು ಹೋಗಿ ಕೇಳಿದರೆ ನನ್ನ ತಂದೆ ಯಾರು ನನಗೆ ನೀವು ಹೇಳಿ ಅಂತ ಹೇಳಿದರೆ ವಿಜ್ಞಾನಿಗಳು ಏನು ಹೇಳ್ತಾರೆ, ಸಂಶೋಧನೆ ನಡೆಸಬೇಕು, ಸುಮ್ಮನೆ ಹೇಳೋಕ್ಕಾಗಲ್ಲ ಇವ್ರು ನಿನ್ನ ತಂದೆ ಅಂತೇಳಿ. ಸಂಶೋಧನೆ ನಡೆಸೋಣ, ಆಯ್ತಪ್ಪ ನಿಮ್ಮ ಊರಲ್ಲಿರುವ ಎಲ್ಲ ಗಂಡಸದು DNA ಟೆಸ್ಟ್ ಮಾಡೋಣ. ಇದೆಲ್ಲ ಆಗಿ ಹೋಗುವಂಥ ಮಾತಾ? ಅದರ ಬದಲು ಸುಲಭವಾಗಿ ಏನು ಮಾಡ್ಬೋದು, ಅವನು ತಾಯಿಯನ್ನು ಹೋಗಿ ಕೇಳುವಂಥದ್ದು, ನನ್ನ ತಂದೆ ಯಾರು. ತಾಯಿ ಮಾತ್ರ ಅಧಿಕೃತವಾಗಿ ಹೇಳಬಲ್ಲಳು ಯಾರು ಅವನ ತಂದೆ ಅಂತೇಳಿ ಅಲ್ವಾ. ಸಾಮಾನ್ಯವಾಗಿ ನಮ್ಮ ತಂದೆ ಯಾರು ಅನ್ನೋದು ನಮಗೆ ಗೊತ್ತಿರುತ್ತೆ, ಯಾಕೆಂದರೆ ನಾವು ಬಾಲ್ಯದಿಂದಲೇ ನಮ್ಮ ತಂದೆ ಜೊತೆ ನಾವು ಇರ್ತೀವಿ. ಈಗ ಇಟ್ಕೊಳ್ಳೋಣ ಉದಾಹರಣೆಗೆ, ತಂದೆ ವಿದೇಶದಲ್ಲಿದ್ದಾರೆ, ತಾಯಿ ಇಲ್ಲಿದ್ದಾರೆ, ಅವರು 4-5 ವರ್ಷಕ್ಕೊಂದ್ಸತಿ ಬಂದು ಹೋಗ್ತಾರೆ, ಮಕ್ಕಳು 4-5 ವರ್ಷಕ್ಕೊಂದ್ಸತಿ ನೋಡ್ತಾರೆ, ಆವಾಗ ತಾಯಿ ಆದವಳು ಹೇಳಬೇಕಾಗತ್ತೆ ನಿಮ್ಮ ತಂದೆ ಇದು ಅಂತೇಳಿ. ಹಾಗೆಯೇ ಈಗ ತಾಯಿಯನ್ನು ಕೇಳಿದರೆ ನಮಗೆ ಗೊತ್ತಾಗುತ್ತೆ ನಮ್ಮ ತಂದೆ ಯಾರು ಅಂತೇಳಿ. ಈಗ ನಮ್ಮ ಶಾಸ್ತ್ರಗಳು ನಮ್ಮ ತಾಯಿ ಇದ್ದ ಹಾಗೆ. ಶಾಸ್ತ್ರಗಳು ಹೇಳುತ್ತವೆ ನಮಗೆ ನಮ್ಮ ತಂದೆ ಯಾರು, ನಮ್ಮ ಭಗವಂತ ಯಾರು ಅನ್ನೋದನ್ನು. ಆದ್ದರಿಂದ ಯಾರಿಗೆ ತಾಯಿಯ ಮೇಲೆ ನಂಬಿಕೆ ಇರುತ್ತದೋ ಅವರಿಗೆ ಶಾಸ್ತ್ರಗಳ ಮೇಲೆ ನಂಬಿಕೆ ಇರಲೇಬೇಕು, ಇದ್ದೇ ಇರುತ್ತದೆ. ಯಾವುದು ನಮ್ಮ ಶಾಸ್ತ್ರಗಳು? ಭಗವದ್ಗೀತಾ, ಶ್ರೀಮದ್ ಭಾಗವತಂ, ವೇದಗಳು, ಇದೆಲ್ಲ ನಮ್ಮ ಶಾಸ್ತ್ರಗಳು. ಅದು ನಮಗೆ ಹೇಳುತ್ತದೆ ಭಗವಂತ ಯಾರು, ನೀನು ಯಾರು, ಭಗವಂತ ಯಾರು, ನಿನ್ನ ಮತ್ತು ಅವನ ನಡುವಿನ ಸಂಬಂಧ ಏನು ಅನ್ನುವಂಥದ್ದು. ಅದಾದಮೇಲೆ ಇನ್ನೊಂದು ವಿಧಾನ ಜ್ಞಾನವನ್ನು ಪಡೆಯೋದಕ್ಕೆ ಇರುವಂಥದ್ದು ಅವರೋಹಣ ಪದ್ಧತಿ. ಅವರೋಹಣ ಪದ್ಧತಿಯನ್ನು ಭಗವಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಈ ಜ್ಞಾನ, ಭಗವದ್ಗೀತೆಯ ಜ್ಞಾನವನ್ನು ನಾನು ಸೂರ್ಯದೇವನಾದ ವಿವಸ್ವಾನನಿಗೆ ಬೋಧಿಸಿದೆನು, ವಿವಸ್ವಾನ್ ಮನುವಿಗೆ, ಮನು ಇಕ್ಷ್ವಾಕುವಿಗೆ. ಹೀಗೆ ಇದು ಗುರು ಪರಂಪರೆಯಲ್ಲಿ ಬಂತು, ರಾಜರ್ಷಿಗಳು ಇದನ್ನು ಹಾಗೆಯೇ ಗ್ರಹಿಸಿದರು. ಭಗವಂತ ಹೇಳ್ತಾರೆ ಜ್ಞಾನವನ್ನು ಪಡೆಯುವಂಥ ನಿಜವಾದ ಮಾರ್ಗ ಏನು? ಗುರು ಶಿಷ್ಯ ಪರಂಪರೆಯ ಮೂಲಕ ಇದನ್ನು ಕೇಳಿ ಪಡೆಯುವಂಥದ್ದು, ಶ್ರವಣದ ಮೂಲಕ ಕೇಳಿ ಪಡೆಯುವಂಥದ್ದು. ಭಗವಂತನಿಂದ ಸ್ಥಾಪಿತವಾದಂತಹ ಸಂಪ್ರದಾಯದ ಮೂಲಕ, ಗುರು ಶಿಷ್ಯ ಪರಂಪರೆಯ ಮೂಲಕ ಈ ಭಗವದ್ಜ್ಞಾನವನ್ನು, ಶಾಸ್ತ್ರಗಳ ಜ್ಞಾನವನ್ನು ನಾವು ಕೇಳಿ ಪಡೆದಾಗ ಆ ಜ್ಞಾನ ಅದು ಪರಿಪೂರ್ಣವಾದ ಜ್ಞಾನವಾಗುತ್ತದೆ. ಈಗಾಗಲೇ ವಿವರಿಸಿರುವ ಪ್ರಕಾರ ಹೇಗೆ ಪವರ್ ಹೌಸ್ನಿಂದ ಎಲೆಕ್ಟ್ರಿಸಿಟಿ ವೈರ್ ಮೂಲಕ ಹರಿದು ಬರುತ್ತೋ ಅದೇ ಥರ ಜ್ಞಾನ ಕೂಡ ಅದು ಗುರು ಶಿಷ್ಯ ಪರಂಪರೆಯ ಮೂಲಕನೇ ಅಧಿಕೃತವಾಗಿ ಬೋನಫೈಡ್ ಸಂಪ್ರದಾಯದ ಮೂಲಕ ಅದು ನಮಗೆ ಬರಬೇಕು ಅನ್ನೋದನ್ನು ಭಗವಂತ ಹೇಳ್ತಾರೆ. ಆದ್ದರಿಂದ ಅಂತಹ ಗುರು ಶಿಷ್ಯ ಪರಂಪರೆಯಿಂದ ಬಂದಿರುವವರಿಂದ ನಾವು ಜ್ಞಾನವನ್ನು ಕೇಳಿ ಪಡೆಯಬೇಕು. ತಚ್ಛೃಣು ಅಂತ ಭಗವಂತ ಹೇಳ್ತಾರೆ. ಶ್ರವಣದ ಮೂಲಕ ಕೇಳಿ ಪಡೆಯಬೇಕು. ಶ್ರವಣಕ್ಕೆ ತುಂಬ ಮಹತ್ವವಿದೆ. ಪರೀಕ್ಷಿತ ಮಹಾರಾಜ ಕೇವಲ 7 ದಿವಸಗಳ ಕಾಲ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವುದರ ಮೂಲಕ ಭಗವಂತನ ಲೋಕವನ್ನು ಪ್ರಾಪ್ತಿ ಮಾಡಿಕೊಂಡ. ಈ ಥರ ಶ್ರವಣ ಮಾಡೋದ್ರಿಂದ ನಮಗೆ ಭಗವಂತನ ಮೇಲೆ ಪ್ರೀತಿ ಪ್ರೇಮ ಉಂಟಾಗುತ್ತದೆ. ದೇವಿ ರುಕ್ಮಿಣಿ ಕೃಷ್ಣನನ್ನು ವರಿಸುವುದಕ್ಕಿಂತ ಮುಂಚೆ, ವಿವಾಹವಾಗೋದಕ್ಕಿಂತ ಮುಂಚೆ ಯಾವತ್ತೂ ನೋಡಿರಲಿಲ್ಲ ಕೃಷ್ಣನನ್ನು. ಆದರೆ ಪ್ರತಿದಿನ ಕೃಷ್ಣನ ಬಗ್ಗೆ ಕೇಳ್ತಾ ಇದ್ಲು. ತನ್ನ ದಾಸಿಯರಿಂದ, ಸಖಿಯರಿಂದ ಕೃಷ್ಣನ ಲೀಲೆಯ ಬಗ್ಗೆ, ಕೃಷ್ಣನ ಮಹಿಮೆಗಳ ಬಗ್ಗೆ ಕೇಳಿ ಕೇಳಿ ಅವಳಿಗೆ ಕೃಷ್ಣನಲ್ಲಿ ಪ್ರೀತಿ ಪ್ರೇಮ ಉಂಟಾಯಿತು. ಅದೇ ಥರ ನಾವು ಭಗವಂತನ ಬಗ್ಗೆ ಕೇಳಿದಾಗ, ಪ್ರತಿನಿತ್ಯ ಭಗವಂತನ ಲೀಲೆಯ ಬಗ್ಗೆ, ನಾವು ಭಗವಂತನ ಮಹಿಮೆಗಳ ಬಗ್ಗೆ ನಾವು ಕೇಳಿದಾಗ ನಮಗೆ ಪ್ರೀತಿ ಪ್ರೇಮ ಅನ್ನುವಂಥದ್ದು ಉಂಟಾಗುತ್ತದೆ. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇರುವಂಥದ್ದು, ಕೇಳಿ ಪಡೆಯಬೇಕು ಅನ್ನುವಂಥದ್ದು. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವನೇಹ ಭೂಯೋನ್ಯದ್ ಜ್ಞಾತವ್ಯಮವಶಿಷ್ಯತೆ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ. ಈಗ ಇಲ್ಲಿ ಭಗವಂತ ಏನು ಹೇಳ್ತಾರೆ,
ನಿನಗೆ ನಾನು ಸಂಪೂರ್ಣವಾದ ಜ್ಞಾನವನ್ನು ತಿಳಿಸಿಕೊಡುತ್ತೇನೆ ಅಂತ ಹೇಳ್ತಾರೆ. ಈಗ ನಾವು 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ನವರೆಗೆ ಏನೆಲ್ಲ ನಾವು ಕಲಿತಿರುತ್ತೇವೋ ಶಾಲೆಯಲ್ಲಿ, ಅದನ್ನು ನಾವು ಜೀವನದಲ್ಲಿ ಎಷ್ಟು ಉಪಯೋಗಿಸಿಕೊಳ್ಳುತ್ತೇವೆ? ಈಗ ಆಲ್ಜಿಬ್ರದ ಸೂತ್ರಗಳು ಏನು, ಇದು X+Y Z ಅದೇನೇನೋ ಸೂತ್ರಗಳಿರುತ್ತವೆ, ನಾವು ಜೀವನದಲ್ಲಿ ಅದನ್ನ ಅಷ್ಟು ಉಪಯೋಗಿಸಿದ್ದೀವಾ? ಇಲ್ಲ. ಸೊ ನಾವು ಹಿಸ್ಟ್ರಿಯಲ್ಲಿ ಏನೇನೋ ಕಲ್ತಿರ್ತೀವಿ, ಮೊಘಲರ ಬಗ್ಗೆ ಆಗಲಿ ಅಥವಾ ಹಿಟ್ಲರ್ ಬಗ್ಗೆ, ಅದೆಲ್ಲ ನಮ್ಮ ಜೀವನದಲ್ಲಿ ಯಾವ ಉಪಯೋಗಕ್ಕೆ ಬರುವುದೇ ಇಲ್ಲ ಅಲ್ವಾ? ನಾವು ಎಂದು ತುಂಬ ಕಡಿಮೆ ಅಂತ ಹೇಳಬೇಕು, ನಾವು ಏನನ್ನ ಕಲ್ತಿರ್ತೀವೋ ಅದನ್ನ ನಾವು ಜೀವನದಲ್ಲಿ ಉಪಯೋಗಿಸಿಕೊಳ್ಳೋದು ತುಂಬಾ ಕಡಿಮೆ. ಆದರೆ ಭಗವದ್ಗೀತೆ ಒಂದನ್ನು ನೀವು ಓದಿ ನೋಡಿ, ಸೊ ಜೀವನದಲ್ಲಿ ನೀವು ಹೇಗೆ ಅದನ್ನು ಅಳವಡಿಸಿಕೊಳ್ಬೇಕು, ನಿಮಗೆ ಜೀವನದಲ್ಲಿ ಪ್ರತಿನಿತ್ಯ ಜೀವನದಲ್ಲಿ ಅದು ನಿಮಗೆ ಉಪಯೋಗಕ್ಕೆ ಬರುವಂಥದ್ದು. ಯಾಕೆಂದರೆ ಸಂಪೂರ್ಣ ಜ್ಞಾನ ಅದರಲ್ಲಿದೆ, ನಾವು ಹೇಗೆ ಬದುಕಬೇಕು ಅನ್ನುವಂಥದ್ದು. ನಮ್ಮ ಶಿಕ್ಷಣ ವ್ಯವಸ್ಥೆಗಳು ನಮಗೆ ಬದುಕಿನ ಮೌಲ್ಯಗಳನ್ನು ತಿಳಿಸಿಕೊಡ್ತಾ ಇಲ್ಲ, ಆದರೆ ಭಗವದ್ಗೀತೆ ನಮಗೆ ಅದನ್ನು ತಿಳಿಸಿಕೊಡ್ತಾ ಇದೆ. ಇದನ್ನು ಪ್ರತಿ ಒಂದು ಶಾಲಾ ಕಾಲೇಜುಗಳಲ್ಲಿ ಈ ಭಗವದ್ಗೀತೆಯನ್ನು ಸಿಲೆಬಸ್ಗೆ ಆ್ಯಡ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ಭಗವಂತ ಹೇಳ್ತಾರೆ, ಇದು ಸಂಪೂರ್ಣವಾದ ಜ್ಞಾನ, ಇದನ್ನು ನಾನು ನಿನಗೆ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಜ್ಞಾನ ವಿಜ್ಞಾನ ಅಂತ ಭಗವಂತ ಹೇಳ್ತಾರೆ. ಸೊ ಜ್ಞಾನ ಅಂದರೆ ಏನು? ಭಗವಂತನ ಶ್ರೇಷ್ಠತೆ. ಸೊ ಜ್ಞಾನ ಅಂದರೆ ಒಂದರ್ಥದಲ್ಲಿ ಆತ್ಮ ಮತ್ತು ದೇಹದ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದೇ ಜ್ಞಾನ. ವಿಜ್ಞಾನ ಏನು? ಆತ್ಮ ಮತ್ತು ಪರಮಾತ್ಮನ ನಡುವೆ ಇರುವಂತಹ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ವಿಜ್ಞಾನ. ಇನ್ನೊಂದು ಅರ್ಥದಲ್ಲಿ ಜ್ಞಾನ ಅಂದರೆ ಭಗವಂತನ ಶ್ರೇಷ್ಠತೆಯನ್ನು ತಿಳಿದುಕೊಳ್ಳುವುದು, ವಿಜ್ಞಾನ ಅಂದರೆ ಭಗವಂತನ ಸ್ವೀಟ್ನೆಸ್ಸನ್ನು ತಿಳಿದುಕೊಳ್ಳುವುದು. ಭಗವಂತ ತುಂಬ ಶ್ರೇಷ್ಠ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಜಗದೊಡೆಯ ಅಲ್ವಾ? ಸೊ ಹೇಗೆ ಮಹಾವಿಷ್ಣುವಿನ ನಿಶ್ವಾಸದಿಂದ ಅನೇಕ ಕೋಟಿ ಬ್ರಹ್ಮಾಂಡಗಳು ಉತ್ಪತ್ತಿ ಆಗ್ತಾ ಇರುತ್ತವೆ, ಹಾಗೆ ಅನೇಕ ಕೋಟಿ ಬ್ರಹ್ಮಾಂಡಗಳ ಒಡೆಯ ಭಗವಂತ, ಇದು ಭಗವಂತನ ಶ್ರೇಷ್ಠತೆ. ಅಂತಹ ಶ್ರೇಷ್ಠನಾಗಿರುವ ಭಗವಂತ ಇಲ್ಲಿ ಭಕ್ತರ ಜೊತೆ ಸ್ಪಂದಿಸೋದಕ್ಕೋಸ್ಕರ ಪುಟ್ಟ ಮಗುವಾಗಿ ಅವರು ಬರುತ್ತಾರೆ, ಅದು ಭಗವಂತನ ಸ್ವೀಟ್ನೆಸ್. ಸೊ ಮಾತೆ ಯಶೋದ ಮತ್ತು ನಂದ ಮಹಾರಾಜನ ಜೊತೆ ಭಗವಂತ ಹೇಗೆ ಸಾಮಾನ್ಯ ಅಂದರೆ ಬಾಲಕನಾಗಿ, ಪುತ್ರನಾಗಿ ಯಾವ ಥರ ಅವರು ಅಂದರೆ ಲೀಲೆಯನ್ನು ಮಾಡಿದ್ರು, ಇದು ಭಗವಂತ ತನ್ನ ಭಕ್ತರ ಜೊತೆ ಯಾವ ಥರ ನಡೆದುಕೊಳ್ಳುತ್ತಾರೆ, ಎಷ್ಟು ಮಧುರತೆಯಿಂದ, ಎಷ್ಟು ಸ್ವೀಟ್ ಆಗಿ ಇರುತ್ತಾರೆ. ಸ್ವೀಟ್ನೆಸ್ ಇದು ಭಗವಂತನ ಸ್ವೀಟ್ನೆಸ್ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಬೋದು. ಸೊ ಅರ್ಜುನ ಹೇಳುತ್ತಾನೆ, ಹಾಗಾದರೆ ಭಕ್ತಿ ಇಷ್ಟು ಸರಳವಾಗಿದ್ದರೆ ಎಲ್ಲರೂ ಭಕ್ತಿಯನ್ನು ಮಾಡ್ಬೋದಲ್ಲ, ಯಾಕೆ ಜನರು ಭಕ್ತಿಯನ್ನು ಮಾಡೋದಿಲ್ಲ ಅಂತ ಕೃಷ್ಣನ ಹತ್ರ ಕೇಳಿದಾಗ ಭಗವಂತ ಹೀಗೆ ಹೇಳ್ತಾರೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸಿರುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಅರ್ಜುನ, ಎಲ್ಲರಿಗೂ ಆಗುವಂಥದ್ದಲ್ಲ ಇದು, ನನ್ನನ್ನು ಅರ್ಥ ಮಾಡಿಕೊಳ್ಳುವಂಥ ಕೆಲಸ. ಸಾವಿರರಲ್ಲಿ ಒಬ್ಬರು ಮಾತ್ರ ಪ್ರಯತ್ನ ಪಡ್ತಾರಷ್ಟೆ. ಈ ಕಲಿಯುಗದ ಜನರ ಮನಸ್ಥಿತಿನೇ ಹಾಗೆ ಇದೆ, ಎಲ್ಲರೂ ಪ್ರಯತ್ನಿಸುವುದಿಲ್ಲ. ಸೊ ಒಬ್ಬರು ಭಗವಂತನನ್ನು ಅರಿತುಕೊಳ್ಳೋದಕ್ಕೆ, ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಅಂಥವರಲ್ಲಿ ಒಬ್ಬರು ಕೂಡ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ಹೇಳುವುದು ಕಷ್ಟ. ಸೊ ಹೇಗೆ ಅರ್ಥ ಮಾಡ್ಕೊಳ್ಬೋದು? ಅವರು ನನ್ನನ್ನು ತುಂಬ ಕಷ್ಟ ಇದೆ, ಅಷ್ಟು ಸುಲಭವಿಲ್ಲ ನನ್ನನ್ನು ಅರಿತುಕೊಳ್ಳೋದಕ್ಕೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಹೇಳುವುದು ಕಷ್ಟ, ಅಂಥವರಲ್ಲಿ ಒಬ್ಬನು ಕೂಡ ಅಂತ ಭಗವಂತ ಇಲ್ಲಿ ಹೇಳ್ತಾರೆ. ಭೂಮಿರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರಂ ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಟಧಾ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಈ 8 ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಸೊ ಇಲ್ಲಿ ಈಗ ದೇಹ ಮತ್ತು ಆತ್ಮಕ್ಕೆ ಇರುವಂತಹ ವ್ಯತ್ಯಾಸ. ಸೊ ಈಗ ನಮ್ಮ ದೇಹ ಪಂಚಭೂತಗಳಿಂದ ಆಗಿರುವಂಥದ್ದು. ಪಂಚಭೂತಗಳು ಯಾವುದೆಲ್ಲ? ಭೂಮಿ, ನೀರು, ಗಾಳಿ, ಆಕಾಶ ಮತ್ತು ಅಗ್ನಿ. ಸೊ ಹೇಗೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಇದೆ, ಗಾಳಿ ಇದೆ, ಹೀಟ್ ಅಂದರೆ ಅಗ್ನಿ ಇದೆ, ಅದಾದಮೇಲೆ ಸ್ಪೇಸ್ ಅಂದರೆ ಸ್ವಲ್ಪ ಸ್ಥಳ ಇರುವಂಥದ್ದು, ಈಥರು. ಸೊ ಹೀಗೆ ಪಂಚಭೂತಗಳಿಂದ ಆಗಿರುವಂತಹ ಈ ಶರೀರ, ಸ್ಥೂಲ ದೇಹ ಮತ್ತು ಸೂಕ್ಷ್ಮ ದೇಹ ಅನ್ನುವಂಥದ್ದು ಇದೆ. ಸೂಕ್ಷ್ಮ ದೇಹ ಯಾವುದು? ಮನಸ್ಸು, ಬುದ್ಧಿ, ಅಹಂಕಾರ. ಇದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಸೂಕ್ಷ್ಮ ರೂಪದಲ್ಲಿ ಇರುವಂಥದ್ದು. ಸೊ ಸ್ಥೂಲ ದೇಹ ಮತ್ತು ಸೂಕ್ಷ್ಮ ದೇಹ.
ಇದು ಭಗವಂತನ ಶಕ್ತಿಯಿಂದ ಆಗಿರುವಂಥದ್ದು ಅಂತ ಭಗವಂತ ಹೇಳ್ತಾರೆ. ನನ್ನ ಪ್ರತ್ಯೇಕಗೊಂಡ ಶಕ್ತಿ ಅನ್ನೋದನ್ನ ಭಗವಂತ ಹೇಳ್ತಾರೆ. ಅಪರೇಯಂ ಮಿತಸ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆಗಿರುವಂಥದ್ದು ಅಂತೇಳಿ. ಸೊ ಈಗ ಈ 8 ನನ್ನ ಪ್ರತ್ಯೇಕಗೊಂಡ ಶಕ್ತಿ, ಇನ್ನೊಂದು ನನ್ನ ಶ್ರೇಷ್ಠವಾದ ಶಕ್ತಿ. ಯಾವುದು ಅದು? ಈ ಜೀವಿಗಳು. ಸೊ ಈ ಆತ್ಮ ಕೂಡ ಇದು ನನ್ನ ಅಂಶವೇ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಈಗ ಪರಮಾತ್ಮ ಮತ್ತು ಆತ್ಮ ಎರಡು ಕೂಡ ಸಚ್ಚಿತ್ ಆನಂದ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ವೈಭವನಾಂ ವಿದದಾತಿ ಕಾಮ. ಸೊ ಭಗವಂತ ನಿತ್ಯ, ನಾವು ನಿತ್ಯ. ಭಗವಂತನಿಗೂ ಚೇತನವಿದೆ, ನಮಗೂ ಚೇತನವಿದೆ. ಆದರೆ ವ್ಯತ್ಯಾಸ ಏನು ನಮಗೂ ಭಗವಂತನಿಗೂ? ಭಗವಂತನೊಬ್ಬನೇ ಎಲ್ಲರ ಅವಶ್ಯಕತೆಗಳನ್ನು ಪೂರೈಸುವವನು. ಗಾಳಿ, ನೀರು, ಬೆಳಕು, ಆಹಾರ ಜೊತೆಗೆ ಜ್ಞಾನವನ್ನು ಕೂಡ ಭಗವಂತನೇ ನಮಗೆ ಕೊಡುತ್ತಾರೆ, ಎಲ್ಲವನ್ನ. ಸೊ ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಎಲ್ಲರೂ ಭಗವಂತನ ಮೇಲೇನೆ ಅವಲಂಬಿತರಾಗಿದ್ದಾರೆ. ಎಲ್ಲದಕ್ಕೂ ಕೂಡ ಗಾಳಿ, ನೀರು, ಬೆಳಕು, ಆಹಾರ ಎಲ್ಲದಕ್ಕೆ ಕೂಡ. ಸೊ ಹೀಗೆ ಸಚ್ಚಿತ್ ಆನಂದ, ಆತ್ಮ ಪರಮಾತ್ಮನ ಅಂಶ. ಸತ್ ಅಂದರೆ ಶಾಶ್ವತ, ಚಿತ್ ಅಂದರೆ ಜ್ಞಾನ, ಆನಂದದಿಂದ ಇರುವಂಥದ್ದು ಆತ್ಮದ ಸ್ವರೂಪ. ಈಗ ಸಮುದ್ರ ಮತ್ತು ಸಮುದ್ರದಿಂದ ತೆಗೆದಿರುವ ಒಂದು ಹನಿ ನೀರು, ಸಮುದ್ರದಿಂದ ತೆಗೆದ ಒಂದು ಹನಿ ನೀರು, ಈಗ ನಾವು ಪ್ರಯೋಗಾಲಯದಲ್ಲಿ ಅದನ್ನು ಪರೀಕ್ಷಿಸಿದಾಗ ಅದರ ಸಂಯೋಜನೆ ಏನಿರುತ್ತೆ? ಸೇಮ್ ಇರುತ್ತೆ, ಕ್ವಾಲಿಟಿ ಅಲ್ವಾ, ಗುಣಾತ್ಮಕವಾಗಿ ಸೇಮ್ ಇರುತ್ತೆ. ಆದರೆ ಪ್ರಮಾಣಾತ್ಮಕವಾಗಿ ವ್ಯತ್ಯಾಸವಿದೆ. ಒಂದು ಹನಿ ನೀರು ಸಮುದ್ರದ ನೀರಿಗೆ ಸಮಾನವಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಪರಮಾತ್ಮನ ಅಂಶ ಆತ್ಮ ಅನ್ನೋದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಬೆಂಕಿಯಿಂದ ಸಿಡಿದಿರುವ ಒಂದು ಕಿಡಿಯ ಹಾಗೆ ಆತ್ಮ ಅನ್ನುವಂಥದ್ದು. ಸೊ ಪ್ರಮಾಣಾತ್ಮಕವಾಗಿ ವ್ಯತ್ಯಾಸವಿದೆ, ಗುಣಾತ್ಮಕವಾಗಿ ಒಂದೇ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದು. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಸೃಷ್ಟಿಯಾದ ಎಲ್ಲ ಜೀವಿಗಳಿಗೂ ಈ 2 ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವೂ ಅಂತ್ಯವೂ ನಾನೇ ಎಂದು ತಿಳಿದುಕೋ. ಸೊ ಭಗವಂತ ಹೇಳ್ತಾರೆ, ಇಲ್ಲಿ ಇರುವಂಥ ಭೌತಿಕ ಮತ್ತು ಆಧ್ಯಾತ್ಮಿಕ ಎಲ್ಲದರ ಮೂಲವೂ ನಾನೇ ಅಂತ ಅವರು ಹೇಳ್ತಾರೆ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಸೊ ಇಲ್ಲಿ ಭಗವಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ, ನನಗಿಂತ ಶ್ರೇಷ್ಠವಾದ ಸತ್ಯ ಇಲ್ಲ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ ಅಂಥೇಳಿ. ಸೊ ಹೇಗೆ ನಾವು ತಿಳಿದುಕೊಂಡಿದ್ದೇವೆ, ಹೇಗೆ ಮಹಾವಿಷ್ಣುವಿನಿಂದ ಹಲವಾರು ಅಂದರೆ ಅನೇಕ ಕೋಟಿ ಬ್ರಹ್ಮಾಂಡಗಳು ಅಂದರೆ ಉತ್ಪತ್ತಿ ಆಗ್ತಾ ಇರುತ್ತೆ, ಹೊರಸೂಸ್ತಾ ಇರುತ್ತೆ. ಅದಾದಮೇಲೆ ಗರ್ಭೋದಕಶಾಹಿ ವಿಷ್ಣುವಿನ ರೂಪದಲ್ಲಿ ಅವರು ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರವೇಶಿಸುತ್ತಾರೆ. ಕ್ಷೀರೋದಕಶಾಹಿ ವಿಷ್ಣುವಿನ ರೂಪದಲ್ಲಿ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪರಮಾತ್ಮನಾಗಿ ಅವರು ಇರುತ್ತಾರೆ. ಸೊ ಇಲ್ಲಿ ಓಮಿನಿ ಪ್ರೆಸೆಂಟ್, ಓಮಿನಿ ಪೊಟೆಂಟ್, ಓಮಿನಿ ಸೆಂಟ್ ಅಂತೇಳಿ. ಓಮಿನಿ ಪ್ರೆಸೆಂಟ್ ಅಂದರೆ ಗರ್ಭೋದಕಶಾಹಿ ವಿಷ್ಣು, ಅವರು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತಾರೆ. ಓಮಿನಿ ಪೊಟೆಂಟ್ ಅಂದರೆ ಮಹಾವಿಷ್ಣು, ಸೊ ಎಲ್ಲ ಒಂದು ಅನೇಕ ಕೋಟಿ ಬ್ರಹ್ಮಾಂಡಗಳು ಅವರಿಂದ ಹೊರಸೂಸುವಂಥದ್ದು. ಓಮಿನಿ ಸೆಂಟ್ ಅಂದರೆ ಕ್ಷೀರೋದಕಶಾಹಿ ವಿಷ್ಣು, ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇರುವಂಥದ್ದು. ಸೊ ಎಲ್ಲವೂ ಭಗವಂತನನ್ನೇ ಅವಲಂಬಿಸಿದೆ ಅನ್ನೋದನ್ನು ಅವರು ಹೇಳುತ್ತಾರೆ. ಈಗ ಹೇಗೆ ಒಂದು ಮುತ್ತಿನ ಹಾರ ಇರುತ್ತದೆ, ಆ ಮುತ್ತು ನಮಗೆ ಮುತ್ತು ಯಾವುದನ್ನ ಅಂದರೆ ಅದು ದಾರದಲ್ಲಿ ಅದನ್ನು ಪೋಣಿಸಲಾಗಿದೆ, ಆ ದಾರ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಮುತ್ತು ಮಾತ್ರ ಕಣ್ಣಿಗೆ ಕಾಣಿಸುತ್ತದೆ. ಅದೇ ಥರ ಸೊ ಭಗವಂತ ನಮ್ಮ ಕಣ್ಣಿಗೆ ಕಾಣಿಸಲಿಲ್ಲ ಅಂದರೂ ಎಲ್ಲವೂ ಭಗವಂತನನ್ನು ಅವಲಂಬಿಸಿದೆ. ಪ್ರತಿಯೊಂದು ಈಗ ಎಲ್ಲ ಲೋಕಗಳು ಯಾವ ಥರ, ಹೇಗೆ ಈಗ ಸೂರ್ಯನ ಸುತ್ತಲೂ ಭೂಮಿ ಅದು ಹೇಗೆ ಅಂದರೆ ಭೂಮಿ ತನ್ನ ಕಕ್ಷೆಯ ಸುತ್ತಲೂ ಸುತ್ತುತ್ತಾ ಸೂರ್ಯನ ಸುತ್ತಲೂ ಸುತ್ತುತ್ತಾ ಇರುತ್ತದೆ. ಹಾಗೆ ಎಲ್ಲ ಪ್ಲಾನೆಟ್ಗಳು ಯಾವ ಥರ ಸುತ್ತುತ್ತೆ, ಅದರಲ್ಲಿ ಇನ್ನೊಂದೆರಡು ಪ್ಲಾನೆಟ್ಗಳು ಬೇರೆ ಥರ ಸುತ್ತುತ್ತವಂತೆ. ಸೊ ಆದರೆ ಕೂಡ ಎಲ್ಲೂ ಜರ್ಕ ಆಗುವುದಿಲ್ಲ ಯಾವುದಕ್ಕೂ ಒಂದಕ್ಕೊಂದು, ಯಾಕಂದರೆ ಸೊ ಭಗವಂತ ಅದನ್ನು ಅದೇ ಥರ ಪರ್ಫೆಕ್ಟಾಗಿ ಅರೇಂಜ್ ಮಾಡಿದ್ದಾರೆ. ಭೂಮಿ ಈ ಥರ ಸುತ್ತುತ್ತಾ ಇರುವಾಗಲೂ ಒಂದು ಸರ್ತಿ ಕೂಡ ಜರ್ಕ ಆಗಲಿಲ್ಲ. ತಿಳ್ಕೊಳ್ಳಿ, ಒಂದು ಸರ್ತಿ ಜರ್ಕ ಆದರೆ ಏನಾಗ್ಬೋದು ನಮ್ಮ ಪರಿಸ್ಥಿತಿ ಅಲ್ವಾ? ಸಣ್ಣ ಪುಟ್ಟ ಭೂಕಂಪ ಆದಾಗಲೇ ಎಷ್ಟೋ ಹಾನಿ ಆಗುತ್ತೆ.
ಸೊ ಹೀಗೆ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಯಾಕೆಂದ್ರೆ ಅದು ಭಗವಂತನನ್ನ ಅವಲಂಬಿಸಿದೆ. ಅದರ ಹಿಂದೆ ಸೂತ್ರಧಾರಿ ಭಗವಂತ ಇದ್ದಾನೆ ಅನ್ನೋದನ್ನ ನಾವು ತಿಳಿದುಕೊಳ್ಬೋದು. ಎಲ್ಲವೂ ಈಗ ಈ ಸೃಷ್ಟಿಯನ್ನೇ ನಾವು ನೋಡೋಣ. ಸರಿಯಾದ ಸಮಯಕ್ಕೆ ಸೂರ್ಯೋದಯವಾಗುತ್ತದೆ, ಸರಿಯಾದ ಸಮಯಕ್ಕೆ ಸೂರ್ಯಾಸ್ತವಾಗುವಂಥದ್ದು, ಈ ಪ್ರಕೃತಿಯಲ್ಲಿ ಇರುವಂಥ ಅದ್ಭುತವಾದಂಥ ಒಂದು ವಿಷಯಗಳು ಎಲ್ಲವನ್ನ ನಾವು ನೋಡ್ತೀವಿ. ಸೊ ಈಗ ಯಾವುದೇ ಒಂದು ಸಣ್ಣ ವಸ್ತುವನ್ನ ತಯಾರಿಸಿರುವಂಥವರು, ಅದನ್ನು ಸೃಷ್ಟಿ ಮಾಡಿರೋರು ಇದ್ದೇ ಇರ್ತಾರಲ್ವ ಅದರ ಹಿಂದೆ. ಈಗ ನಾವು ಯಾವುದೇ ಒಂದು ವಸ್ತುವನ್ನ ಇಟ್ಕೊಳ್ಳೋಣ, ಅದನ್ನು ತಯಾರಿಸಿರೋರು ಇದ್ದೇ ಇರ್ತಾರೆ. ಸೊ ಅಷ್ಟು ಚಿಕ್ಕ ವಸ್ತುವನ್ನು ತಯಾರಿಸಿದವರು ಒಬ್ಬರು ಇದ್ದಾರೆ ಅಂತ ಅಂದ ಮಾತ್ರಕ್ಕೆ ಇಷ್ಟು ಸುಂದರವಾದ ಸೃಷ್ಟಿಯನ್ನು ತಯಾರಿಸಿದವರು, ರಚಿಸಿದವರು ಇಲ್ವಾ? ಇದರ ಹಿಂದೆ ಸೃಷ್ಟಿ ಮಾಡಿದವರು ಖಂಡಿತವಾಗ್ಲೂ ಇದ್ದಾರೆ. ಬುದ್ಧಿವಂತರಿಗೆ ಇದು ಗೊತ್ತಾಗುತ್ತೆ, ಇದರ ಹಿಂದೆ ಭಗವಂತ ನಿದ್ದಾನೆ ಅನ್ನುವಂಥದ್ದು. ಈ ಸೃಷ್ಟಿಯ ಹಿಂದೆ ಎಷ್ಟು ಪರ್ಫೆಕ್ಟ್ ಆಗಿ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನು ನೋಡಿದಾಗ ಅವರಿಗೆ ಗೊತ್ತಾಗುತ್ತೆ, ಸೃಷ್ಟಿಯ ಹಿಂದೆ ಸೃಷ್ಟಿಕರ್ತನಿದ್ದಾನೆ ಅಂತೇಳಿ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಅದು ನಾನೇ ಅಂತ. ಮತ್ತಾ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ, ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ ಅನ್ನೋದನ್ನ ಅವರು ಇಲ್ಲಿ ಹೇಳ್ತಾರೆ. ಸೊ ಹೇಗೆ ಇಲ್ಲ ನಾವು ಕೃಷ್ಣನನ್ನ ಸ್ಮರಿಸಬಹುದು. ರಸೋಹಂ ಅಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವಃ ಸರ್ವ ವೇದೇಶು ಶಬ್ದ ಹಕ್ಕೆ ಪೌರುಷಂ ನೃಷು. ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯ ಚಂದ್ರರಲ್ಲಿ ಬೆಳಕು, ವೇದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಸೊ ನಾವು ಪ್ರತಿನಿತ್ಯ ನೀರನ್ನು ಕುಡಿತೇವೆ. ಸೊ ನೀರಿನಲ್ಲಿನ ರುಚಿ ಭಗವಂತ ಹೇಳ್ತಾರೆ ಅದು ನಾನೇ ಅಂತ. ಸೊ ನೀರಿನ ಮಹತ್ವವನ್ನು ತಿಳಿಬೇಕಾದ್ರೆ ನಾವು ತುಂಬಾ ಬಾಯಾರಿಕೆಯಿಂದ ಇದ್ದಾಗ, ತುಂಬ ದಣಿದಾಗ ನಮ್ಗೆ ಗೊತ್ತಾಗುತ್ತೆ ನೀರಿನ ಮಹತ್ವ. ನೀರು ಕುಡಿದಾಗ ನಮ್ಗೆ ಎಷ್ಟು ಸಮಾಧಾನವಾಗುತ್ತಲ್ವ. ಸೊ ಆ ರುಚಿ ಅದು ನಾನೇ ಅಂತ ಭಗವಂತ ಹೇಳ್ತಾರೆ. ಸೊ ನೀನು ಆವಾಗ ನನ್ನನ್ನು ಸ್ಮರಿಸಬಹುದು. ಸೂರ್ಯ ಚಂದ್ರರ ಬೆಳಕು ನಾನೇ ಅಂತ ಭಗವಂತ ಹೇಳ್ತಾರೆ. ಮನುಷ್ಯರಲ್ಲಿ ಇರುವಂತಹ ಸಾಮರ್ಥ್ಯ ನಾನು, ಬುದ್ಧಿವಂತರ ಬುದ್ಧಿ ನಾನು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಹೇಗೆ ನಾನು ಭೂಮಿಯ ಮೂಲ ಪರಿಮಳ, ನಾನು ಅಗ್ನಿಯಲ್ಲಿ ತೇಜಸ್ಸು, ಎಲ್ಲ ಜೀವಿಗಳಲ್ಲಿ ನಾನೇ ಜೀವ, ಎಲ್ಲ ತಪಸ್ವಿಗಳ ತಪಸ್ಸು ನಾನೇ. ಈಗ ನಾವು ಬೀಜವನ್ನು ಈಗ ಯಾವುದೇ ಒಂದು ಗಿಡದ ಅಥವಾ ಮರದ ಬೀಜ, ಹಣ್ಣಿನ ಬೀಜವನ್ನು ನಾವು ಹೀಗೆ ನೋಡಿದಾಗ ಅದರಲ್ಲಿ ಯಾವ ಸ್ಮೆಲ್ ಇರೋದಿಲ್ಲ. ಆದರೆ ಅದನ್ನು ಭೂಮಿಯಲ್ಲಿ ನಾವು ನೆಟ್ಟಾಗ ಅದರಿಂದ ಒಂದು ಗಿಡ ಬರುವಂಥದ್ದು ಸ್ಮೆಲ್ ಅಂದರೆ ಇರುತ್ತೆ. ಅದು ಭೂಮಿಯ ಒಂದು ಆ ಗಂಧ ನಾನು, ಭೂಮಿಯಲ್ಲಿನ ಮೂಲ ಪರಿಮಳ ನಾನು. ಅದು ಭೂಮಿಗೆ ಆ ಬೀಜವನ್ನು ನೆಟ್ಟಾಗ ಅದು ಮೊಳಕೆ ಎಳೆದು ಸಸಿಯಾಗೋ ಥರ ಅದು ನೋಡಿಕೊಳ್ಳುವಂಥದ್ದು, ಅದು ನನ್ನ ಶಕ್ತಿಯಿಂದ ಅನ್ನೋದನ್ನು ಭಗವಂತ ಹೇಳ್ತಾರೆ. ಅಗ್ನಿಯಲ್ಲಿಯ ತೇಜಸ್ಸು ನಾನು, ಎಲ್ಲ ಜೀವಿಗಳಲ್ಲಿರುವಂಥ ಜೀವವು ನಾನೇ, ತಪಸ್ವಿಗಳ ತಪಸ್ಸು ನಾನೇ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಅದಾದ್ಮೇಲೆ ಸೊ ಹೇಗೆ ನಾನು ಎಲ್ಲ ಅಸ್ತಿತ್ವಗಳ ಮೂಲ ಬೀಜ, ಬುದ್ಧಿವಂತರ ಬುದ್ಧಿಶಕ್ತಿ ಮತ್ತು ಎಲ್ಲ ಶಕ್ತಿಶಾಲಿಗಳ ಶಕ್ತಿ ನಾನು ಎಂದು ತಿಳಿದುಕೋ. ನಾನು ರಾಗ ಮತ್ತು ಕಾಮಗಳಿಲ್ಲದ ಬಲಶಾಲಿಗಳ ಬಲ, ನಾನು ಧರ್ಮ ವಿರುದ್ಧವಲ್ಲದ ಕಾಮ ಅನ್ನೋದನ್ನ ಭಗವಂತ ಹೇಳ್ತಾರೆ. ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿ ಇರುವವು. ಸಾತ್ವಿಕ ರಾಜಸ ತಾಮಸವೆನ್ನುವ 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ಈ ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳು ಅನ್ನುವಂಥದ್ದು ಇದ್ದೇ ಇರುತ್ತದೆ. ಈಗ ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ, ಭೌತಿಕ ಪ್ರಕೃತಿಯನ್ನು ಸೃಷ್ಟಿ ಮಾಡಿದಂಥ ಭಗವಂತ ಇಲ್ಲಿ ಹಲವಾರು ನಿಯಮಗಳನ್ನು ಅವರು ರಚಿಸಿದ್ದಾರೆ. ನಿಯಮಗಳು ಇರಲೇಬೇಕು, ಅಂದರೆ ಸರಿಯಾದ ರೀತಿಯಲ್ಲಿ ಒಂದು ಬದುಕೋದಕ್ಕೆ ಜೀವಿಗಳಿಗೆ ಅಲ್ವಾ. ಸೊ ಹೀಗೆ 3 ಗುಣಗಳು ಕೂಡ ಇಲ್ಲಿ ಇದೆ ಈ ಐಹಿಕ ಪ್ರಕೃತಿಯಲ್ಲಿ. ಸಾತ್ವಿಕ ರಾಜಸ ತಾಮಸ ಅನ್ನುವಂತಹ ಗುಣಗಳು ಇವೆ. ಸೊ ಈಗ ನಿತ್ಯನಾದ ಜೀವಿಯು ಈ 3 ಗುಣಗಳ ಪ್ರಭಾವಕ್ಕೆ ಬಂದಾಗ ತನ್ನ ನಿಜವಾದ ಸ್ವರೂಪವನ್ನು ಮರೆತು ಬಿಡುತ್ತಾನೆ. 3 ಗುಣಗಳಿಂದ ಮೋಹಿತವಾಗಿ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ, ಆದರೆ ನಾನು ಈ 3 ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು, ಗುಣಾಧೀಶ ನಾನು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ದೈವೀ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಂ ಏವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಐಹಿಕ ಪ್ರಕೃತಿಯ 3 ಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ.
ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಈಗ ಈ ಐಹಿಕ ಪ್ರಪಂಚದಲ್ಲಿರುವಂತಹ ಒಂದು ಏನು ನಿಯಮಗಳು ಏನೇ ಇರಲಿ, ಇದೆಲ್ಲವೂ ನನ್ನಿಂದಲೇ ರಚಿತವಾಗಿರುವಂಥದ್ದು, ನನ್ನ ದೈವಿ ಶಕ್ತಿ. ಸೊ ಈಗ ಇಲ್ಲಿ ಏನು ಹೇಳಲಾಗ್ತದೆ, ಈಗ ದುರ್ಗೆ ಈ ಐಹಿಕ ಪ್ರಪಂಚದ ಒಂದು ಇನ್ಚಾರ್ಜ್ ಅಂತ ಹೇಳಿ. ಸೊ ಇದು ಕೂಡ ಈಗ ದುರ್ಗೆ ಕೂಡ ನನ್ನ ಒಂದು ಎಕ್ಸ್ಟರ್ನಲ್ ಎನರ್ಜಿ ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾರೆ, ನನ್ನ ಬಹಿರಂಗ ಶಕ್ತಿ. ಸೊ ಆದ್ರಿಂದ ಇದನ್ನ ಮೀರುವುದು ತುಂಬಾ ಕಷ್ಟ. ಈ ಮಾಯೆಯನ್ನ ನಾವು ಮಾಯೆಯಿಂದ ಹೊರಬರೋದು ತುಂಬಾ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಅದನ್ನ ಸುಲಭವಾಗಿ ದಾಟಿ ಹೋಗಬಲ್ಲರು ಅಂಥೇಳಿ. ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ಭವಬಂಧನದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಾಗರದ ಮಧ್ಯದಲ್ಲಿ ಒಬ್ಬ ಸಿಲುಕಿಕೊಂಡಿದ್ದಾನೆ, ಏನೋ ಅಂದರೆ ಬೋಟಿನಿಂದ ಏನೋ ಬಿದ್ದು ಅಥವಾ ಒಬ್ಬ ಸಿಕ್ಕಿಕೊಂಡಿದ್ದಾನೆ ಅಂತ ತಿಳ್ಕೊಳ್ಳೋಣ. ಅವನ ಸ್ವಂತ ಪ್ರಯತ್ನದಿಂದ ಅವನು ಈಜಿ ದಡವನ್ನು ದಾಟೋದು ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅದೇ ಹೆಲಿಕಾಪ್ಟರ್ ಬಂದಾಗ ಅವನನ್ನು ಅಲ್ಲಿಂದ ಎತ್ಬೋದಲ್ವಾ? ಅದೇ ಥರ ಈ ಸಂಸಾರ ಸಾಗರದಿಂದ ನಾವು ನಮ್ಮ ಸ್ವಂತ ಪ್ರಯತ್ನದಿಂದ ಮುಕ್ತರಾಗೋದು ಸಾಧ್ಯ ಇಲ್ಲ. ಭಗವಂತನ ಕೃಪೆಯಿಂದ, ನಾವು ಭಕ್ತಿಯನ್ನ ಮಾಡಿದಾಗ ಭಗವಂತನ ಕೃಪೆಯಿಂದ ಭಗವಂತ ನಮ್ಮನ್ನ ಅಲ್ಲಿಂದ ಅವರು ಪಾರು ಮಾಡಬಲ್ಲರು. ಆದ್ರಿಂದ ಇಲ್ಲಿ ಭಗವಂತ ಹೇಳ್ತಾರೆ, ನನಗೆ ಶರಣಾಗತರಾದವರು ಅದನ್ನು ಸುಲಭವಾಗಿ ದಾಟಿ ಹೋಗಬಲ್ಲರು.